ತನ್ನ 5ನೇ ಪಟ್ಟಿಯಲ್ಲಿ ಬಿಜೆಪಿ ಒಟ್ಟು ರಾಜ್ಯದಲ್ಲಿ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಒಂದನ್ನು ಬಾಕಿ ಉಳಿಸಿಕೊಂಡಿದೆ. ಅದು ಇದೀಗ ಚಿತ್ರದುರ್ಗ ಕ್ಷೇತ್ರ. ತನ್ನ ಪಾಲಿನ 25 ಕ್ಷೇತ್ರಗಳಲ್ಲಿ 24ರಲ್ಲಿ ಅಭ್ಯರ್ಥಿಯನ್ನು ಅಖೈರು ಮಾಡಿದೆ. ಬಿಜೆಪಿ ಪಾಲಿಗೆ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಕಗ್ಗಂಟಾಗಿದೆ. ಯಾಕಂದ್ರೆ ಅಲ್ಲಿ ಫೈಟ್ ಇದೆ. ನಾರಾಯಣ ಸ್ವಾಮಿ ಮತ್ತು ಜನಾರ್ದನ ಸ್ವಾಮಿ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಬಿಜೆಪಿ ಪಾಲಿಗೆ ಚಿತ್ರದುರ್ಗದ ಕ್ಷೇತ್ರದ ಟಿಕೆಟ್ ಕಗ್ಗಂಟಾಗಿ ಪರಿಣಮಿಸಿದೆ. ನಾರಾಯಣ ಸ್ವಾಮಿ ಜನಾರ್ದನ್ ಸ್ವಾಮಿ ನಡುವೆ ಫೈಟ್ ಇದ್ದು, ಜನಾರ್ದನ್ ಸ್ವಾಮಿ ಪರ ಆರ್ಎಸ್ಎಸ್ ಒಲವು ತೋರಿಸ್ತಾ ಇದೆ. ಗೋವಿಂದ ಕಾರಜೋಳ ನಾರಾಯಣ ಸ್ವಾಮಿಗೆ ಸ್ಥಳೀಯವಾಗಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ಈ ಸಲ ಅಭ್ಯರ್ಥಿಯನ್ನು ಯಾರು ಮಾಡಬೇಕು ಅಂತ ನೋಡಿದಾಗ ಚಿತ್ರದುರ್ಗ ಕ್ಷೇತ್ರ ಇದೀಗ ಬಹಳ ಕುತೂಹಲ ಮೂಡಿಸ್ತದೆ. ಮೀಸಲು ಕ್ಷೇತ್ರ, ಆ ಸಮುದಾಯಕ್ಕೆ ಕೊಡಬೇಕಾಗಿರುವಂತಹ ಕ್ಷೇತ್ರ ಇದು. ಗೋವಿಂದ ಕಾರಜೋಳ ಅವರ, ನಾರಾಯಣ ಸ್ವಾಮಿ ಅವರ ಅಥವಾ ಇದೀಗ ಜನಾರ್ದನ ಸ್ವಾಮಿ ಅವರ, ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇವತ್ತಿನಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ BN ಚಂದ್ರಪ್ಪ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡೋಕೆ ಸಜ್ಜಾಗಿದ್ದಾರೆ. ಬಟ್ ಬಿಜೆಪಿ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಮಾಜಿ DCM ಗೋವಿಂದ ಕಾರಜೋಳ ಅವರಿಗೆ ಬಿಜೆಪಿ ಟಿಕೆಟ್ ಸುದ್ದಿ ಅನ್ನೋ ಪ್ರಚಾರದ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಅವರ ವಿರುದ್ಧ ಕೇಳಿ ಬಂದ ಅಪಸ್ವರದಿಂದಾಗಿ ಕಾರಜೋಳ ಅವರಿಗೆ ಫಿಕ್ಸ್ ಆಗಿದೆ ಟಿಕೆಟ್, ಪೆಂಡಿಂಗ್ ಇದೆ. ಈಗ ಇವರಿಬ್ಬರಲ್ಲಿ ಯಾರಿಗೆ ಕೊಡ್ತಾರೆ ನೋಡ್ಬೇಕು.